ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಲ್ಲಿ ಯಾವ ಸಮಸ್ಯೆಗೂ ಒಂದು ಶಾಶ್ವತ ಪರಿಹಾರ ಅನ್ನೋದಿಲ್ಲ ಮತ್ತು ಯಾವುದು ಶಾಶ್ವತ ಕೂಡ ಅಲ್ಲ. ಸರ್ಕಾರದ ನೀತಿ ನಿಯಮಗಳು ಕೂಡ ಕಾಲಕಾಲಕ್ಕೆ ಕೆಲ ವಿಷಯಗಳಲ್ಲಾದರೂ ಬದಲಾಗ್ತಲೇ ಇರಬೇಕಾಗತ್ತೆ. ಅದನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಂಡಿರುವುದು ಚೈನಾ. ಆದರೆ ಸರ್ಕಾರದ ಮೂಡು ಬದಲಾದಾಗಲೆಲ್ಲ ಅದಕ್ಕೆ ತಕ್ಕಂತೆ ಬದಲಾಗುವ ಪೇಷನ್ಸು ಕೂಡ ಜನಕ್ಕಿರಬೇಕಲ್ಲ. ಈಗ ನೋಡಿ, ಹೆಚ್ಚಾಗ್ತಾ ಹೋಗ್ತಾ ಇದ್ದ ಜನಸಂಖ್ಯೆಯನ್ನು ನಿಯಂತ್ರಿಸೋದಕ್ಕೆ ಅಂತ ಅವರು ಮನೆಗೆ ಒಂದೇ ಮಗು ಅನ್ನೋ ಕಾನೂನನ್ನು ಜಾರಿಗೆ ತಗೊಂಡು ಬಂದರು ಮತ್ತು ಅದನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡೋ ಹಾಗೆ ಕೂಡ ನೋಡಿಕೊಂಡ್ರು. ಅದರ ಪರಿಣಾಮ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಅನ್ನೋ ಹಣೆಪಟ್ಟಿಯನ್ನು ಚೈನಾ ಈ ವರ್ಷದ ಆರಂಭದಲ್ಲೇ ಕಳ್ಚಿಕೊಳ್ತು. ಈಗ ಅದು ಭಾರತದ ಹಣೆ ಏರಿದೆ. ಆದರೆ ಜನಸಂಖ್ಯೆಯನ್ನ ನಿಯಂತ್ರಿಸೋದಕ್ಕೆ ಹೋದ ಚೈನಾ ಏನಾದರೂ ಇವತ್ತು ಸುಖವಾಗಿದೆಯಾ? ಅದರ ಲಾಭ ಏನಾದರೂ ಅವರಿಗೆ ಆಗ್ತಾ ಇದೆಯಾ? ಗೆಳೆಯರೆ, ಜನಸಂಖ್ಯಾ ನಿಯಂತ್ರಣ ಅನ್ನೋದು ಚೈನಾದಲ್ಲಿ ಯುವ ಶಕ್ತಿ ಕಡಿಮೆ ಆಗೋ ಹಾಗೆ ಮಾಡ್ತಾ ಇದೆ. ಹೀಗೆ ಇನ್ನೊಂದು ದಶಕ ಕಳೆದು ಬಿಟ್ರೆ ಅದು ವೃದ್ಧರ ದೇಶ ಆಗುತ್ತೆ. ಕೆಲಸ ಮಾಡೋದಕ್ಕೆ ಯುವಕರಲ್ಲಿರುವುದಿಲ್ಲ. ಅಲ್ಲಿಗೆ ವರ್ಲ್ಡ್ ಫ್ಯಾಕ್ಟರಿ ಅನ್ನೋ ಹೆಗ್ಗಳಿಕೆ ಕೂಡ ಅವರಿಂದ ದೂರ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಂಡಿರೋ ಚೈನಾ ಈಗ ರಿವರ್ಸ್ ಕಾನೂನುಗಳನ್ನ ಜಾರಿಗೆ ತರೋ ಬಗ್ಗೆ ಯೋಚಿಸ್ತಾ ಇದೆ. ಹೆಚ್ಚು ಹೆಚ್ಚು ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಜನರನ್ನ ಪ್ರೋತ್ಸಾಹಿಸ್ತಾ ಇದೆ, ಪ್ರೇರೇಪಿಸ್ತಾ ಇದೆ. ಅದಕ್ಕೆ ಸ್ಪೆಷಲ್ ಆಫರ್ಗಳನ್ನು ಕೂಡ ಕೊಡ್ತಾ ಇದೆ ಮತ್ತು ಚೈನಾದ ಈ ಆಫರ್ಗಳ ಬಗ್ಗೆ ಪರ ಮತ್ತು ವಿರೋಧದ ಚರ್ಚೆಗಳು ಕೂಡ ವಿಪರೀತ ಪ್ರಮಾಣದಲ್ಲಿ ನಡೀತಾ ಇವೆ. ಹಾಗಾದ್ರೆ ಏನಾಗ್ತಾ ಇದೆ ಚೈನಾದಲ್ಲಿ? ಕಮ್ಯುನಿಸ್ಟ್ ಸರ್ಕಾರದ ಈ ಹಿಂದಿನ ಕಠಿಣ ನಿರ್ಧಾರಗಳು ಹೇಗೆ ಅವರನ್ನ ಸಮಸ್ಯೆಗೆ ಸಿಲುಕಿಸಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರು ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು 3 ದಿನಗಳ ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕ್ಯಾಮರಾ, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜುಲೈ 11, 12 ಮತ್ತು 13ನೇ ತಾರೀಕು ಆರಂಭಗೊಳ್ಳುವ ಈ ತರಬೇತಿ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972 37 9459 9972 37 9459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಚೈನಾ ಕೂಡ ಇತ್ತೀಚೆಗೆ ಸಮಸ್ಯೆಗಳ ಗೂಡಾಗ್ತಾ ಇದೆ. ಅಲ್ಲಿನ ಕಮ್ಯುನಿಸ್ಟ್ ಪಕ್ಷದಲ್ಲಿ, ಸರ್ಕಾರದಲ್ಲೇ ಒಂದಷ್ಟು ಬಂಡಾಯಗಳು ಶುರುವಾಗಿವೆ. ಅಧ್ಯಕ್ಷ ಶಿ ವಿರುದ್ಧ ಬಂಡೆದ್ರು ಅನ್ನೋ ಕಾರಣಕ್ಕೆ ಅಲ್ಲಿನ ನೌಕಾಪಡೆಯ ಮುಖ್ಯಸ್ಥರನ್ನ ಮತ್ತು ಪರಮಾಣು ವಿಭಾಗದ ಮುಖ್ಯಸ್ಥರನ್ನ ಪದಚ್ಯುತಗೊಳಿಸಿ ಬಂಧಿಸಲಾಗಿದೆ. ಅಮೆರಿಕದ ಟ್ಯಾರಿಫ್ ಚೈನಾಗೆ ಭಾರಿ ಹೊಡೆತವನ್ನು ಕೊಡ್ತಾ ಇದೆ. ಎಕ್ಸ್ಪೋರ್ಟ್ ಕಡಿಮೆ ಆಗಿದೆ. ಜೊತೆಗೆ ರಿಯಲ್ ಎಸ್ಟೇಟ್ ಕೂಡ ಇನ್ನೂ ಅಲ್ಲಿ ಚೇತರಿಸಿಕೊಂಡಿಲ್ಲ. ಇನ್ನು ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆ ಕೂಡ ಚೈನಾ ಅದರದ್ದೇ ಆದ ಆತಂಕಗಳಲ್ಲಿ ಮುಳುಗ್ತಾ ಇದೆ. ರಷ್ಯಾ ಈ ಯುದ್ಧದಲ್ಲಿ ಸೋತ್ರೂ ಅಥವಾ ಯುದ್ಧ ನಿಂತು ಅಲ್ಲೊಂದು ಶಾಂತಿ ಸಂಧಾನ ನಡೆದರೂ ಕೂಡ ಚೈನಾ ಸಮಸ್ಯೆಗೆ ತುತ್ತಾಗಬೇಕಾಗಿ ಬರುತ್ತೆ. ಈ ಬಾರಿ ಅಕಸ್ಮಾತ್ ಏನಾದರೂ ಮ್ಯಾಜಿಕ್ ಗೀಜಿಕ್ ನಡೆದು ರಷ್ಯಾ ಈ ಯುದ್ಧದಲ್ಲಿ ಸೋತು ಬಿಟ್ರೆ ಗ್ಯಾರಂಟಿ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳು ರಷ್ಯಾನ ಮತ್ತೆ ತುಂಡು ತುಂಡಾಗಿ ಕತ್ತರಿಸುವ ಪ್ರಯತ್ನವನ್ನು ಮಾಡ್ತಾರೆ. ಹಾಗೇನಾದ್ರೂ ಆದ್ರೆ ರಷ್ಯಾ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಆಗ ಚೈನಾದ ಮೇಲೆ ಅಮೆರಿಕಾದ ಕಣ್ಣು ಬೀಳುತ್ತೆ. ಹಾಗಲ್ಲದೆ ರಷ್ಯಾ ಗೆದ್ದು ಅಮೆರಿಕಾದ ಮಧ್ಯಸ್ಥಿಕೆಯಲ್ಲಿ ಯುದ್ಧ ನಿಂತೋಯ್ತು ಅಂತ ಇಟ್ಕೊಳ್ಳಿ, ಆಗ ಕೂಡ ಸಮಸ್ಯೆಗೆ ಸಿಲುಕಿಕೊಳ್ಳೋದು ಚೈನಾನೇ. ಯಾಕೆಂದ್ರೆ ರಷ್ಯಾದ ನಂತರ ಅಮೆರಿಕಾದ ಕಣ್ಣು ಚೈನಾದ ಮೇಲೆ ಬೀಳುತ್ತೆ. ಎಲ್ಲ ಸರಿಯಾದ ಮೇಲೆ ರಷ್ಯಾ ಕೂಡ ಚೈನಾ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಈ ಯುದ್ಧ ಈಗಾಗಲೇ ರಷ್ಯಾನ ಸಾಕಷ್ಟು ಪ್ರಮಾಣದಲ್ಲಿ ಮೆತ್ತಗಾಗಿಸ್ತಾ ಇದೆ. ಈಗ ನೋಡಿ, ಯುಕ್ರೇನ್ ಜೊತೆಗಿನ ಯುದ್ಧದಲ್ಲಿ ತನ್ನ ಬೆನ್ನಿಗೆ ನಿಂತು ಸಹಾಯ ಮಾಡಿದ ಇರಾನಿನ ವಿಷಯದಲ್ಲೇ ರಷ್ಯಾ ಏನೂ ಮಾಡಲಿಲ್ಲ. ಇನ್ನು ನಾಳೆ ಅಮೆರಿಕ ಹಾಗೂ ಅದರ ಮಿತ್ರ ಪಡೆಗಳು ಚೈನಾದ ವಿರುದ್ಧ ಏನಾದರೂ ಕದನಕ್ಕೆ ನಿಂತರೆ ರಷ್ಯಾ ಚೈನಾದ ಸಹಾಯಕ್ಕೆ ಬರುತ್ತಾ? ಡೌಟು. ಹೀಗಾಗಿ ಈ ಯುದ್ಧ ಮುಗಿಯದ ಹಾಗೆ ನೋಡ್ಕೋಬೇಕು ಅಂತ ಬಯಸುವ ದೇಶಗಳ ಸಾಲಲ್ಲಿ ಚೈನಾ ಕೂಡ ಇದೆ. ಇನ್ನು ಚೈನಾದಲ್ಲಿ ಕೂಡ ಎಲ್ಲ ಸರಿ ಇದೆ ಅಂತೇನಲ್ಲ, ಅಲ್ಲೂ ಸಾಕಷ್ಟು ಸಮಸ್ಯೆಗಳಿವೆ. ಹಾಂಗ್ಕಾಂಗ್, ಮಕಾವೋ, ತೈವಾನ್, ಉಯ್ಗರ್ ಮುಸ್ಲಿಮರೇ ಹೆಚ್ಚಿರುವ ಶಿನ್ಜಿಯಾಂಗ್ ಸೇರಿದ ಹಾಗೆ ಸಾಕಷ್ಟು ಪ್ರದೇಶಗಳಲ್ಲಿ ಚೈನಾ ಆಡಳಿತದ ವಿರುದ್ಧ ಒಂದಷ್ಟು ಭಿನ್ನ ಮತ ಇದೆ. ಇನ್ನು ಟಿಬೆಟ್ ಕೂಡ ಅವಕಾಶ ಸಿಕ್ಕಿದ್ರೆ ಚೈನಾದಿಂದ ಬೇರಾಗುವ ಮೂಡಲ್ಲೇ ಇದೆ. ಇದರ ಜೊತೆ ಶಿ ವಿರೋಧಿಗಳ ಸಂಖ್ಯೆ ಕೂಡ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಇಂಥ ಸಂದರ್ಭದಲ್ಲೇ ಚೈನಾದಲ್ಲಿ ಮತ್ತೊಂದು ಆತಂಕ ಶುರುವಾಗ್ತಾ ಇರೋದು. ಅದು ಜನಸಂಖ್ಯೆಗೆ ಸಂಬಂಧಪಟ್ಟ ಆತಂಕ. ಸದ್ಯಕ್ಕೀಗ ಅಲ್ಲಿ ವೃದ್ಧರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ, ಯುವಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹುಟ್ಟುವ ಮಕ್ಕಳ ಪ್ರಮಾಣ
ಪ್ರಮಾಣ ಕೂಡ ಗಣನೀಯವಾಗಿ ಕುಸಿದು ಹೋಗ್ತಾ ಇದೆ. ಹೀಗಾಗಿ ಚೈನಾ ಈಗ ತನ್ನ ಹಿಂದಿನ ಒನ್ ಚೈಲ್ಡ್ ಪಾಲಿಸಿಯನ್ನ ಬದಲಿಸಿಕೊಂಡಿದೆ. 2 ಹಾಗೂ ಅದಕ್ಕಿಂತ ಹೆಚ್ಚು ಮಕ್ಕಳನ್ನ ಹೆತ್ತವರಿಗೆ ವಿಶೇಷ ಸೌಲಭ್ಯಗಳನ್ನ, ಇನ್ಸೆಂಟಿವ್ಗಳನ್ನ ಕೊಡ್ತೀವಿ ಅಂತ ಚೈನಾ ಸರ್ಕಾರ ಹೇಳೋದಕ್ಕೆ ಶುರು ಮಾಡಿದೆ. ಇಂಥದ್ದೊಂದು ಪದ್ಧತಿಯಲ್ಲಿ ಜಾರಿಯಾಗಿದ್ದು 2015ರಲ್ಲಿ. ಆದರೂ ಈ ಘೋಷಣೆಯ ಪರಿಣಾಮ ಅಲ್ಲಿ ದಟ್ಟವಾಗಿ ಏನು ಕಾಣ್ತಾ ಇಲ್ಲ. ಈ ವರ್ಷ ಹೊಸದಾಗಿ ಹುಟ್ಟಿರುವ ಮಕ್ಕಳ ಸಂಖ್ಯೆ 9.5 ಮಿಲಿಯನ್ಗೆ ಕುಸಿದಿದೆ. ಇದು ಕಳೆದ 10 ವರ್ಷಗಳಲ್ಲೇ ಅತಿ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಮಕ್ಕಳನ್ನು ಮಾಡ್ಕೊಂಡ್ರೆ ಜೈಲಿಗೆ ಹಾಕ್ತೀವಿ ಅಂತ ಯಾರನ್ನಾದ್ರೂ ಹೆದರಿಸಬಹುದು. ಆದ್ರೆ ಮಕ್ಕಳಾಗದೇ ಇದ್ರೆ ಜೈಲಿಗೆ ಹಾಕ್ತೀವಿ ಅಂತ ಹೆದರಿಸೋದಿಕ್ ಆಗೋದಿಲ್ವಲ್ಲ. ಮಕ್ಕಳು ಸರ್ಕಾರದ ಒತ್ತಡಕ್ಕೆ, ಭಯಕ್ಕೆ ಹುಟ್ಟೋದಿಲ್ಲ. ಇನ್ನು ಚೈನಾದಲ್ಲಿ ಅತಿಯಾದ ಇಂಡಸ್ಟ್ರಿಯಲೈಸೇಷನ್ ಹಾಗೂ ಬದಲಾದ ಜೀವನ ಶೈಲಿಗಳು ಅಲ್ಲಿನ ಹೆಣ್ಣು ಮಕ್ಕಳನ್ನ ಮದುವೆಗಳಿಂದ ದೂರ ಮಾಡ್ತಾ ಇವೆ. ಅವರು ಸೆಲ್ಫ್ ಸಫಿಷಿಯಂಟ್ ಮತ್ತು ಫ್ರೀ ಲೈಫ್ ಅನ್ನು ಬಯಸ್ತಾ ಇದ್ದಾರೆ. ಮದುವೆ, ಗಂಡ, ಮಕ್ಕಳು, ಜವಾಬ್ದಾರಿ ಇದೆಲ್ಲದಕ್ಕೆ ಅಂಟುಕೊಳ್ಳೋದಿಕ್ಕೆ ಚೈನಾದ ಸಾಕಷ್ಟು ವಿದ್ಯಾವಂತ ಯುವತಿಯರು ಸಿದ್ಧ ಇಲ್ಲ. ಲಿವಿಂಗ್ ಟುಗೆದರ್ ಓಕೆ, ಮದುವೆ ಮಕ್ಕಳು ಯಾಕೆ ಅನ್ನೋ ಮನಸ್ಥಿತಿ ಅಲ್ಲಿ ಕೂಡ ಹೆಚ್ಚಾಗ್ತಾ ಇದೆ. ಇದು ಕೂಡ ಅಲ್ಲಿನ ಜನಸಂಖ್ಯಾ ಕುಸಿತದ ಹಿಂದಿನ ಕಾರಣಗಳ ಪೈಕಿ ಒಂದು. ಇನ್ನು ಹೆಚ್ಚು ಮಕ್ಕಳಾದ್ವು ಅಂತ ಇಟ್ಕೊಳ್ಳಿ, ಅವರನ್ನು ಓದಿಸಬೇಕು, ಸಾಕಿ ಬೆಳೆಸಬೇಕು, ಅದಕ್ಕೆ ಹೆಚ್ಚು ಖರ್ಚಾಗತ್ತೆ. ಪಂಕ್ಚರ್ ಹಾಕೊಂಡು, ಪಿಕ್ ಪಾಕೆಟ್ ಮಾಡ್ಕೊಂಡು, ನೀವೇ ದುಡ್ಕೊಂಡು ಬಂದು ನಮಗೂ ಕೊಡಿ ಅಂತ ಹೇಳೋದಕ್ಕೆ ಆಗೋದಿಲ್ವಲ್ಲ. ಸೊ ಅಲ್ಲಿನ ಸಾಕಷ್ಟು ಕುಟುಂಬಗಳು ಕೂಡ ಹೆಚ್ಚು ಮಕ್ಕಳನ್ನು ಮಾಡ್ಕೊಳ್ಳೋದಕ್ಕೆ ಸಿದ್ಧ ಆಗ್ತಾ ಇಲ್ಲ. ಸಿಂಗಲ್ ಚೈಲ್ಡ್ ಅಥವಾ ನೋ ಚೈಲ್ಡ್ ಪಾಲಿಸಿಗೆ ಅವರು ಅಂಟುಕೊಳ್ತಾ ಹೋಗ್ತಾ ಇದ್ದಾರೆ. ಇನ್ನು ಇದನ್ನು ತಪ್ಪಿಸೋದಕ್ಕೆ ಚೈನಾ ಸಾಕಷ್ಟು ಸರ್ಕಸ್ ಮಾಡ್ತಾ ಇದೆ. ಮಕ್ಕಳನ್ನು ಹೆತ್ತವರಿಗೆ ಸಾಕೋದು ಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೆ ಸರ್ಕಾರ ಪ್ರತಿ ಮಗುವಿಗೆ ಹಣ ಕೊಡೋದಕ್ಕೆ ಸಿದ್ಧ ಆಗಿದೆ. 2025 ಜನವರಿ 1 ನಂತರ ಜನಿಸುವ ಎಲ್ಲ ಮಕ್ಕಳಿಗೂ ತಲಾ 3,600 ಯುವಾನ್ಗಳನ್ನು ಕೊಡುವುದಾಗಿ ಚೈನಾದ ಸರ್ಕಾರ ಘೋಷಿಸಿದೆ. ಭಾರತೀಯ ರೂಪಾಯಿಗಳ ಲೆಕ್ಕದಲ್ಲಿ ಇದು 42,000ವರೆಗೆ ಆಗುತ್ತೆ. ಒಂದು ವರ್ಷಕ್ಕೆ ಅಲ್ಲಿನ ಸರ್ಕಾರ ಒಂದು ಮಗುವಿನ ಪೋಷಣೆಗೆ ಕೊಡೋ ಹಣ ಇದು. ಇದನ್ನ 3 ವರ್ಷಗಳ ಕಾಲ ಕೊಡ್ತಾರಂತೆ. ಆದ್ರೆ ಎಲ್ಲ ಕಡೆಯಲ್ಲೂ ಹಿಂಗೆ ಕೊಡ್ತಾರೆ ಅಂತಲ್ಲ. ಅಲ್ಲಿನ ಒಂದೊಂದು ಪ್ರಾವಿನ್ಸ್ ಅಲ್ಲಿ ಒಂದೊಂದು ತರದ ಉತ್ತೇಜನ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಸ್ಥಳೀಯ ಸರ್ಕಾರಗಳು ಕೂಡ ಒಂದಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದುವ ಕುಟುಂಬಗಳಿಗೆ ಹೆಚ್ಚಿನ ನೆರವನ್ನ ಕೊಡುವುದಕ್ಕೆ ಮುಂದಾಗ್ತಾ ಇವೆ. ಗೆಳೆಯರೆ, ಇಲ್ಲಿ ಇನ್ನರ್ ಮಂಗೋಲಿಯಾದ ಹೋಹೋಟ್ ಅಲ್ಲಿ 2ನೇ ಮಗುವಿಗೆ 50,000 ಯುವಾನ್ ಕೊಟ್ರೆ 3ನೇ ಮಗುವಿಗೆ ಒಂದು ವರ್ಷಕ್ಕೆ 1,00,000 ಯುವಾನ್ಗಳವರೆಗೆ ಕೊಡ್ತಾ ಇದ್ದಾರೆ. 1,00,000 ಯುವಾನ್ ಅಂದ್ರೆ ಭಾರತೀಯ ಕರೆನ್ಸಿಲಿ 12 ಲಕ್ಷ ರೂಪಾಯಿಗಳಷ್ಟಾಗತ್ತೆ. ಇನ್ನರ್ ಮಂಗೋಲಿಯಾದ ಹೋಹೋಟ್ನ ದಂಪತಿಗಳು 3ನೇ ಮಗುವನ್ನ ಹೆತ್ತು ಬಿಟ್ರೆ ಅವರಿಗೆ ವರ್ಷಕ್ಕೆ ಭಾರತೀಯ ಕರೆನ್ಸಿಲಿ 12 ಲಕ್ಷ ರೂಪಾಯಿಗಳವರೆಗೆ ಸರ್ಕಾರದಿಂದ ಹಣ ಸಿಗುತ್ತೆ. ಹಾಗೆ ಟಿಯಾನ್ಮಾನ್ ನಲ್ಲಿ ಕೂಡ 6,500 ಯುವಾನ್ಗಳನ್ನ ಪ್ರತಿ ವರ್ಷ ಮಗುವಿಗೆ ಕೊಡ್ತಾರೆ. 3 ವರ್ಷಗಳವರೆಗೆ ಸರ್ಕಾರ ಈ ಸೌಲಭ್ಯವನ್ನಲ್ಲಿ ಕೊಡುತ್ತೆ. 3 ವರ್ಷದವರೆಗೆ ಕೊಟ್ರೆ ಸಾಕ, ಆಮೇಲೆ ತಾನೇ ಮಕ್ಕಳಿಗೆ ಹೆಚ್ಚು ಖರ್ಚಾಗ್ತಾ ಹೋಗೋದು, ಆಗ ಯಾರು ಕೊಡ್ತಾರೆ? ಈ ಪ್ರಶ್ನೆ ಅಲ್ಲಿನ ಜನರಲ್ಲೂ ಇದೆ. ಹೀಗಾಗಿ ಸರ್ಕಾರ ಕೊಡ್ತಾ ಇರೋ ಈ ಇನ್ಸೆಂಟಿವ್ಗಳು ಅಲ್ಲಿ ಮಕ್ಕಳ ಸಂಖ್ಯೆಯನ್ನೇನು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚು ಮಾಡ್ತಾ ಇಲ್ಲ. ಇನ್ನು ಈ ಟಿಯಾನ್ಮಾನ್ ಇದೆಯಲ್ಲ, ಇದು 90ರ ದಶಕದಲ್ಲಿ ಪ್ರಜಾಪ್ರಭುತ್ವಕ್ಕಾಗಿ ಪ್ರತಿಭಟನೆ ನಡೆದಿದ್ದ ಸ್ಥಳ. ಆಗ ಚೈನಾದ ಕಮ್ಯುನಿಸ್ಟ್ ಸರ್ಕಾರ 100 ಜನರನ್ನ ಕೊಂದು ಆ ಪ್ರತಿಭಟನೆಗಳನ್ನ ಸಂಪೂರ್ಣವಾಗಿ ಮಟ್ಟ ಹಾಕಿತ್ತು. ಅದನ್ನ ಟಿಯಾನ್ಮಾನ್ ಇನ್ಸಿಡೆಂಟ್ ಅಂತ ಕರೀತಾರೆ. ಅಂಥ ಟಿಯಾನ್ಮಾನ್ ಈಗ ಜನಸಂಖ್ಯಾ ವೃದ್ಧಿಗೆ ತೆಗೆದುಕೊಳ್ತಾ ಇರೋ ಕ್ರಮಗಳ ಕಾರಣಕ್ಕೆ ಮತ್ತೆ ಸುದ್ದಿಗೆ ಬರ್ತಾ ಇದೆ. ಗೆಳೆಯರೆ, ಈ ಜನಸಂಖ್ಯೆ ಅನ್ನೋದಿದೆ ನೋಡಿ, ಇದು ಯಾವುದೇ ದೇಶಕ್ಕೆ ಹೆಚ್ಚಾದರೂ ಸಮಸ್ಯೆನೇ, ಕಡಿಮೆ ಆದರೂ ಸಮಸ್ಯೆನೇ. ಈಗ ಭಾರತದಲ್ಲಿ ನೋಡಿ, ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಭಾರತ ಇವತ್ತು ಜಾಗತಿಕ ಮಾರುಕಟ್ಟೆಯಾಗಿ ಬದಲಾಗ್ತಾ ಇದೆ. ಜಗತ್ತಿನ ಎಲ್ಲ ಕಂಪನಿಗಳು, ಎಲ್ಲ ಉತ್ಪಾದನಾ ಸಂಸ್ಥೆಗಳಿಗೆ ಭಾರತದ ಮೇಲೆ ಕಣ್ಣು. ಹಾಗಂತ ಇದು ಒಳ್ಳೆಯದಾ? ಈ ಹೆಚ್ಚಾಗ್ತಾ ಇರೋ ಜನಸಂಖ್ಯೆಗೆ ಅಗತ್ಯ ವ್ಯವಸ್ಥೆಗಳನ್ನು ಮಾಡಬೇಕು, ಯುವಕರ ಕೈಗೆ ಕೆಲಸಗಳನ್ನು ಕೊಡಬೇಕು, ದುಡಿಯುವ ವರ್ಗ, ತೆರಿಗೆ ಕಟ್ಟುವ ವರ್ಗ ದೇಶದಲ್ಲಿ ಹೆಚ್ಚಾಗ್ತಾ ಹೋಗಬೇಕು. ಆಗ ದೇಶಕ್ಕೆ ಲಾಭ ಆಗುತ್ತೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? GDP ಹೆಚ್ಚಾಗಿರೋ ಸಂಖ್ಯೆ ನೋಡಿ ಖುಷಿ ಪಡ್ತಾ ಇದ್ದೀವಿ. ಬಡತನ ಕಡಿಮೆ ಆಗಿದೆ ಅಂದರೆ ಅದನ್ನು ಕೇಳಿ ಕುಣಿತೀವಿ. ಆದರೆ ಭಾರತದ ಸರ್ಕಾರ 80 ಕೋಟಿ ಜನಕ್ಕೆ ಆಹಾರ ಧಾನ್ಯಗಳನ್ನು ಉಚಿತವಾಗಿ ಇವತ್ತಿಗೂ ಕೊಡ್ತಾ ಇದೆ. ಹಾಗಾದರೆ ನಮ್ಮಲ್ಲಿ ಬಡತನ ಅನ್ನೋದು ಕಡಿಮೆ ಆಗಿದೆಯಾ? ಕಡಿಮೆ ಆಗಿದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಉಚಿತ ಪಡಿತರದ ಹಂಚಿಕೆ ಯಾಕೆ? ನಮಗೆ ಈ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ. ಇನ್ನು ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಿದೆ, ಅದು ದೊಡ್ಡ ಮಾರುಕಟ್ಟೆ ಅನ್ನೋ ಕಾರಣಕ್ಕೇನೆ ಭಾರತ ನಾನಾ ದೇಶಗಳ ನಾನಾ ಕಂಪನಿಗಳಿಗೆ ನಿಮ್ಮ ವಸ್ತುಗಳನ್ನು ನಮ್ಮಲ್ಲಿ ಮಾರಾಟ ಮಾಡಬೇಕು ಅಂದರೆ ಅದನ್ನು ನೀವು ಇಲ್ಲೇ ತಯಾರು ಮಾಡಬೇಕು ಅಂತ ಹೇಳ್ತಾ ಇದೆ. ನಮ್ಮಲ್ಲಿಗೆ ಹೂಡಿಕೆಗಳು
ಸಮಸ್ಯೆಗಳು ಬರ್ತಾ ಇವೆ. ಅಮೆರಿಕಾದಂತಹ ಸಾಕಷ್ಟು ಪಶ್ಚಿಮದ ದೇಶಗಳು ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಳ್ಳೋದಕ್ಕೆ ಅತ್ಯಂತ ಉತ್ಸುಕತೆಯನ್ನು ತೋರಿಸ್ತಾ ಇವೆ. ಇದೆಲ್ಲ ಕೂಡ ಜನಸಂಖ್ಯೆ ಹೆಚ್ಚಿರೋ ಕಾರಣಕ್ಕೆ ಮತ್ತು ಆ ಜನರಿಗೆ ಖರೀದಿ ಮಾಡುವ ಶಕ್ತಿ ಬರ್ತಾ ಇದೆ ಅನ್ನೋ ಕಾರಣಕ್ಕೇನೆ ಆಗ್ತಾ ಇರೋದು. ಚೈನಾ ಕೂಡ ಜಾಗತಿಕ ಫ್ಯಾಕ್ಟರಿ ಆಗಿದ್ದು ಇದೇ ಜನಸಂಖ್ಯೆಯ ಕಾರಣಕ್ಕೆ. ಅಲ್ಲಿ ವರ್ಕ್ ಫೋರ್ಸ್ ಹೆಚ್ಚಿತ್ತು, ಅವರನ್ನು ಚೈನಾ ಟ್ರೈನ್ ಮಾಡ್ತು, ಕಡಿಮೆ ಕೂಲಿಗೆ ಕುಶಲಕರ್ಮಿಗಳು ಸಿಗ್ತಾ ಹೋದ್ರು. ಕಾಲಾನಂತರ ಸಪ್ಲೈ ಚೈನ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ಚೈನಾ ಅಭಿವೃದ್ಧಿ ಮಾಡಿಕೊಳ್ತಾ ಹೋಯಿತು. ಪರಿಣಾಮ ಚೈನಾಗೆ ಜಗತ್ತಿನ ಬಹುತೇಕ ಹೂಡಿಕೆಗಳು, ಫ್ಯಾಕ್ಟರಿಗಳು ಬಂದವು, ಟೆಕ್ನಾಲಜಿಯಲ್ಲಿ ಅಭಿವೃದ್ಧಿ ಆಯಿತು. ಆದರೆ ಹಾಗೆ ಹೆಚ್ಚಾದ ಜನರನ್ನು ಸಾಕೋದು ಬೇಡವೇ? ಅವರಿಗೆ ಆಹಾರ ಬೇಕಲ್ಲ. ಚೈನಾದಲ್ಲಿ ಬೆಳೆಯೋದಕ್ಕಿಂತ ಆಮದು ಹೆಚ್ಚಾಗಿತ್ತು. ಯಾಕೆಂದರೆ ಅವರು ಕೃಷಿಗಿಂತ ಕೈಗಾರಿಕೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ರು. ಹೀಗಾಗಿ ಜನಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಚೈನಾ ಬಯಸ್ತು. ಈಗ ಜನಸಂಖ್ಯೆ ಏನೋ ಕಡಿಮೆ ಆಗ್ತಾ ಇದೆ, ಅದರ ಜೊತೆಗೆ ಇನ್ನೊಂದು ದಶಕದಲ್ಲಿ ಯುವಕರ ಸಂಖ್ಯೆ ಕೂಡ ಗಣನೀಯವಾಗಿ ಕಡಿಮೆ ಆಗುವ ಅಪಾಯ ಅಲ್ಲಿ ಕಾಣ್ತಾ ಇದೆ. ಈ ಸಮಸ್ಯೆಗೆ ಪರಿಹಾರ ಹುಡುಕೋ ಕಡೆಗೆ ಚೈನಾ ಈಗ ಗಮನ ಹರಿಸ್ತಾ ಇದೆ. ಗೆಳೆಯರೆ, 2000ನೇ ಇಸ್ವಿಯ ಹೊತ್ತಿಗೆ ಚೈನಾದಲ್ಲಿ 490 ಮಿಲಿಯನ್ನಷ್ಟು ಯುವ ಸಮೂಹ ಇತ್ತು. ಅವರ ಸರಾಸರಿ ವಯಸ್ಸು 14ರಿಂದ 35ರಷ್ಟಿತ್ತು. ಆದರೆ 2020ರ ಹೊತ್ತಿಗೆ ಈ 14ರಿಂದ 35ರ ನಡುವಿನ ಜನಸಂಖ್ಯೆ 400 ಮಿಲಿಯನ್ಗೆ ಕುಸಿಯಿತು. ಕೇವಲ ಒಂದು ದಶಕದಲ್ಲಿ 10 ಕೋಟಿಯಷ್ಟು ಜನ ಈ ಗುಂಪಿನಿಂದ ಹೊರಹೋದ್ರು. ಅಷ್ಟು ಪ್ರಮಾಣದ ಜನ ಈ ಗುಂಪಿಗೆ ಸೇರ್ಪಡೆ ಆಗಲಿಲ್ಲ. ಇದು 2030ರ ಹೊತ್ತಿಗೆ ಇನ್ನಷ್ಟು ಹೆಚ್ಚಾಗುತ್ತೆ. ಹಾಗೇನೆ 2020ರ ಲೆಕ್ಕಾಚಾರದ ಪ್ರಕಾರ ಚೈನಾದಲ್ಲಿ 158 ಮಿಲಿಯನ್ನಷ್ಟು 10ರಿಂದ 19 ವರ್ಷದ ಮಕ್ಕಳಿದ್ರು. ಸೊ ಇದು ಚೈನಾದಲ್ಲಿನ ಜನಸಂಖ್ಯಾ ಕುಸಿತ ಮತ್ತು ಫಲವತ್ತತೆಯ ಸಮಸ್ಯೆಯನ್ನು ತೋರಿಸ್ತಾ ಇದೆ. ಹೀಗಾಗಿ ಚೈನಾ ಈಗ ಲಕ್ಷ ಹಣವನ್ನು ಆಫರ್ ಮಾಡೋದ್ರ ಮೂಲಕ ದಂಪತಿಗಳಿಗೆ ಹೆಚ್ಚು ಮಕ್ಕಳನ್ನು ಮಾಡಿಕೊಳ್ಳೋದಕ್ಕೆ ಉತ್ತೇಜನ ಕೊಡೋದಕ್ಕೆ ಹೋಗ್ತಾ ಇದೆ. ಇನ್ನು ಇದು ಬರೀ ಚೈನಾದ ಸಮಸ್ಯೆ ಮಾತ್ರ ಅಲ್ಲ, ಜಪಾನನ್ನು ಕೂಡ ಇದೇ ಸಮಸ್ಯೆ ಕಾಡ್ತಾ ಇತ್ತು. ಆದರೆ ಅಲ್ಲಿಗ ಸ್ವಲ್ಪ ಭರವಸೆಯ ಬೆಳಕು ಮೂಡ್ತಾ ಇದೆ. ಕಳೆದ 6-7 ತಿಂಗಳಲ್ಲಿ 0.1% ಫರ್ಟಿಲಿಟಿ ರೇಟಲ್ಲಿ ಹೆಚ್ಚಾಗಿದೆ. ಹುಟ್ಟೋ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ದಕ್ಷಿಣ ಕೊರಿಯಾದಲ್ಲಿ ಈ ರೇಟ್ 3.1% ಹೆಚ್ಚಾಗಿದೆ. ಜಪಾನ್ ಮತ್ತು ದಕ್ಷಿಣ ಕೊರಿಯಾಗಳಲ್ಲಿ ಮಕ್ಕಳ ಬಗ್ಗೆ ಆಸಕ್ತಿ ಹೆಚ್ಚಾಗ್ತಾ ಇದೆ. ಸಾಕಷ್ಟು ಕುಟುಂಬಗಳು ಮಗು ಹುಟ್ಟೋದಕ್ಕೂ ಮುನ್ನಾನೇ ಡೇ ಕೇರ್ಗಳನ್ನು ಬುಕ್ ಮಾಡ್ಕೊಳ್ತಾ ಇವೆ. ಅದು ಮುಂದಿನ 4 ವರ್ಷಗಳಿಗೆ ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶ. ಆದರೆ ಚೈನಾದಲ್ಲಿ ಮಾತ್ರ ಪರಿಸ್ಥಿತಿ ಹಾಗಿಲ್ಲ. ಗೆಳೆಯರೆ, ಮುಂದಿನ ದಿನಗಳಲ್ಲಿ ಜಪಾನ್ ಹಾಗೂ ದಕ್ಷಿಣ ಕೊರಿಯಾಗಳು ವೃದ್ಧರಿಂದಲೇ ತುಂಬ ಹೋಗುವ ಆತಂಕದಲ್ಲಿದ್ವು. ಈಗಲ್ಲಿ ಭರವಸೆ ಮೂಡ್ತಾ ಇದೆ. ಚೈನಾ ಕತ್ತಲಿಗೆ ಹೋಗ್ತಾ ಇದೆ. ಆದರೆ ಸದ್ಯಕ್ಕೆ ಜನಸಂಖ್ಯೆಯ ವಿಷಯದಲ್ಲಿ ಬೆಳಗುತ್ತಾ ಇರೋದು ಮಾತ್ರ ಭಾರತ ಮತ್ತು ಆಫ್ರಿಕಾಗಳು. 2050ರ ಹೊತ್ತಿಗೆ ಆಫ್ರಿಕಾದ ದೇಶಗಳು ಜಗತ್ತಿನ ಅತಿ ಹೆಚ್ಚು ಯುವಶಕ್ತಿಯನ್ನು ಹೊಂದಿದ ದೇಶಗಳು ಅನ್ನಿಸ್ಕೊಳ್ಳುತ್ತವೆ. ಒಂದು ಲೆಕ್ಕಾಚಾರದ ಪ್ರಕಾರ ಭಾರತದಲ್ಲಿ 2050ರ ಹೊತ್ತಿಗೆ 350 ಮಿಲಿಯನ್ ಅಂದರೆ 35 ಕೋಟಿಯಷ್ಟು ಮಂದಿ 18 ವರ್ಷದ ಒಳಗಿನವರು ಇರ್ತಾರಂತೆ. ಇದು ಜಗತ್ತಿನ ಒಟ್ಟು ಯುವ ಸಮೂಹದ 14.9% ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಅಷ್ಟೊತ್ತಿಗೆ ನಮ್ಮ ಜನಸಂಖ್ಯೆ 168 ಕೋಟಿಯನ್ನು ಮುಟ್ಟಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಇವೆ. ಸೊ ಭಾರತ ಜಾಗತಿಕವಾಗಿ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವಂತಹ ದೇಶವಾಗಿ ಗುರುತಿಸಿಕೊಳ್ಳುತ್ತೆ. ಯಾವುದೇ ದೇಶದಲ್ಲಿ ಜನಸಂಖ್ಯೆ ಕಡಿಮೆ ಆದರೂ, ದುಡಿಯುವ ವರ್ಗ ಕಡಿಮೆ ಆದರೂ ಅಲ್ಲಿಗೆ ಉದ್ಯೋಗಿಗಳನ್ನು ಕಳುಹಿಸಿಕೊಡುವ ಶಕ್ತಿ ಕೂಡ ಭಾರತಕ್ಕೆ ಬರುತ್ತೆ. ಇನ್ನು ಈಗ ಭಾರತದ ಫರ್ಟಿಲಿಟಿ ರೇಟ್ 2.1ರಷ್ಟಿದೆ. ಅದು ಇನ್ನಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. ಯಾಕೆಂದ್ರೆ ಈಗಾಗಲೇ ದಕ್ಷಿಣ ಭಾರತದಲ್ಲಿ ಹೆಚ್ಚು ಮಕ್ಕಳನ್ನು ಹೆರೋದಕ್ಕೆ ಸರ್ಕಾರಗಳು ಪ್ರೋತ್ಸಾಹ ಕೊಡ್ತಾ ಇವೆ. ನಮ್ಮ ಭಾರತ ಹೇಗೆ ಅಂದ್ರೆ, ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಅಲ್ಲಿನ ಸರ್ಕಾರ ಹೇಳುತ್ತೆ. ದಕ್ಷಿಣದಲ್ಲಿ ಜನಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಇಲ್ಲಿನ ಸರ್ಕಾರಗಳು ಪ್ರೋತ್ಸಾಹ ಕೊಡುತ್ತವೆ. ಹೀಗಾಗಿ ಎಲ್ಲಿ ಜನಸಂಖ್ಯೆ ಹೆಚ್ಚಾಗಬೇಕು, ಎಲ್ಲಿ ಕಡಿಮೆ ಆಗಬೇಕು ಅನ್ನೋದನ್ನು ಕೂಡ ನಮ್ಮ ಸರ್ಕಾರಗಳು ಕಾಲಕಾಲಕ್ಕೆ ಗಮನಿಸ್ತಾ ಹೋಗೋದ್ರಿಂದ ಇಡೀ ಭಾರತ ಅಂತ ತಗೊಂಡಾಗ ಜನಸಂಖ್ಯೆಯ ಕುಸಿತದ ಆತಂಕವನ್ನ ನಾವು ಎದುರಿಸಬೇಕಾದ ಪರಿಸ್ಥಿತಿ ಕಡಿಮೆ ಇರುತ್ತೆ. ಇಲ್ಲಿ ತಮಿಳುನಾಡು ಕೂಡ ಜನಸಂಖ್ಯೆಯನ್ನ ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ಒಂದಷ್ಟು ಯೋಜನೆಗಳನ್ನು ತರ್ತಾ ಇದೆ. ಆದರೆ ಗೆಳೆಯರೆ, ನಮ್ಮಲ್ಲಿ ಸರ್ಕಾರಗಳು ಗಮನಿಸಬೇಕಾದ ಒಂದು ಅಂಶ ಅಂದ್ರೆ, ಬರೀ ಜನಸಂಖ್ಯೆಯನ್ನು ಮಾತ್ರ ನಾವು ಹೆಚ್ಚು ಮಾಡ್ತಾ ಹೋದರೆ ಸಾಕಾಗೋದಿಲ್ಲ. ಅವರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾಗತ್ತೆ, ಉತ್ತಮ ಆರೋಗ್ಯ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಬೇಕಾಗತ್ತೆ. ಉಚಿತ ಶಿಕ್ಷಣ, ಉಚಿತ ಆರೋಗ್ಯ ಅನ್ನೋ ಕಡೆಗೆ ನಮ್ಮ ಸರ್ಕಾರಗಳು ಗಮನ ಹರಿಸದ ಹೊರತು ಭಾರತದಲ್ಲಿ ಉತ್ತಮ ಜೀವನ ಮಟ್ಟ ಅನ್ನೋದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಾಳೆ ಯುವಕರ ಸಂಖ್ಯೆ ಒಂದೇ ಸಮಕ್ಕೆ ಏರ್ತಾ ಹೋಯ್ತು ಅಂತ ಇಟ್ಕೊಳ್ಳಿ. ಕೆಲಸಕ್ಕೆ ಬಾರದ ಯುವ ಶಕ್ತಿಯನ್ನು ಇಟ್ಟುಕೊಂಡು ಏನು ಮಾಡ್ತೀರಿ? ಅವರಿಗೆ ಶಿಕ್ಷಣ ಕೊಟ್ಟಿರಬೇಕು, ಅವರ ಕೌಶಲ್ಯ
ಸಂಖ್ಯೆಯನ್ನು ಹೆಚ್ಚು ಮಾಡುವ ಕೆಲಸ ನಡೆದಿರಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ಅವರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಕ್ಕಿರಬೇಕು. ನಮ್ಮಲ್ಲಿ ಅದು ಎಲ್ಲಿ ಸಿಗ್ತಾ ಇದೆ, ಯಾರಿಗೆ ಸಿಗ್ತಾ ಇದೆ? ಸರ್ಕಾರಿ ಶಾಲೆಗಳನ್ನು ನಂಬಿಕೊಂಡು ಕೂತ್ರೆ ಆಗೋದಿಲ್ಲ. ಖಾಸಗಿ ಶಾಲೆಗಳಲ್ಲಿ ಓದಿಸುವಷ್ಟು ಶಕ್ತಿ ಈ ದೇಶದ ಪ್ರತಿ ನಾಗರಿಕನಿಗೂ ಇಲ್ಲ. ಎಲ್ಲಿಯವರೆಗೆ ಭಾರತದಲ್ಲಿ ಏಕರೂಪ ಶಿಕ್ಷಣ ವ್ಯವಸ್ಥೆ ಜಾರಿ ಆಗೋದಿಲ್ವೋ ಅಲ್ಲಿವರೆಗೆ ನಾವು ಜನಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ತಾ ಹೋಗೋದ್ರಲ್ಲಿ ಯಾವ ಅರ್ಥನೂ ಇರೋದಿಲ್ಲ. ಇದನ್ನ ಸರ್ಕಾರಗಳು ಮನಗಾಣಬೇಕಿದೆ ಮತ್ತು ಈ ವಿಷಯದಲ್ಲಿ ಅವರಿಗೆ ಯಾವಾಗ ಬುದ್ಧಿ ಬರುತ್ತೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದು ಗೆಳೆಯರೆ ಸದ್ಯಕ್ಕೆ ಚೈನಾದಲ್ಲಿ ಉಂಟಾಗ್ತಾ ಇರೋ ಜನಸಂಖ್ಯಾ ಕುಸಿತ ಹಾಗೂ ಹೆಚ್ಚು ಮಕ್ಕಳನ್ನ ಹೆತ್ತವರಿಗೆ ಸರ್ಕಾರಗಳು ಕೊಡ್ತೀವಿ ಅಂತ ಹೇಳ್ತಾ ಇರೋ ಇನ್ಸೆಂಟಿವ್ಗಳ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.